ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. 2026 ಇಸವಿ ಫೆಬ್ರವರಿ ತಿಂಗಳಲ್ಲಿ ಕಟಕ ರಾಶಿಯವರ ಮೇಲಾಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ. ಕಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ಹಿರಿಯ ಸೋದರ ಹಾಗೂ ಸೋದರಿಯರಿಂದ ದೈವಿಕವಾದ ಆಶೀರ್ವಾದಗಳಾಗ್ತದೆ. ನೋಡಿ, ಒಬ್ಬರ ನಕ್ಷತ್ರ ಒಬ್ಬರ ರಾಶಿ ಹೇಗೆ ಸಪೋರ್ಟ್ ಮಾಡ್ತಾವೆ ಒಂದೊಂದಕ್ಕೊಂದು. ಅದಕ್ಕೆ ದೊಡ್ಡವರು ಹಿರಿಯರನ್ನು ನಾವು ಎಷ್ಟು ಭಕ್ತಿ ಶ್ರದ್ಧೆಯಿಂದ ಸೇವಿಸ್ತೀವೋ ಅವರ ಆಶೀರ್ವಾದ ಒಂದು ದೇವತಾ ಅನುಗ್ರಹ ಆಗ್ತದೆ ಅಂತ. ದೊಡ್ಡವ್ರಿಗೆ ಗೌರವ ಕೊಡೋದ್ರಿಂದ ಅವರು ಯಾವಾಗಲೂ ಅಂತಾರಲ್ಲ, ಯಾವ ಒಂದು ಒಳ್ಳೆ ಆಶೀರ್ವಾದ, ಒಂದು ಒಳ್ಳೆ ಮನಸ್ಸಿನಿಂದ ಅವರು ಏನೋ ಒಂದು ಸತ್ಕಾರ್ಯ ಮಾಡಿ ಒಂದು ಆಶೀರ್ವಾದ ಮಾಡ್ತಾರೆ. ಅವರು ಒಂದೇನು ಶುಭ ಕಾರ್ಯ ಮಾಡಿ ಆಶೀರ್ವಾದ ಮಾಡ್ತಾರೆ. ಆ ಶುಭ ಕಾರ್ಯಗಳು ಮಾಡಿ ಆಶೀರ್ವಾದ ಮಾಡೋದರಿಂದ ಆ ಆಶೀರ್ವಾದವನ್ನು ನೀವು ತಗೊಳ್ಳೋದ್ರಿಂದ ಬಹಳ ಒಳ್ಳೆಯ ಫಲವನ್ನು ಅನುಭವಿಸ್ತೀರಿ. ಹಾಗಾಗಿ ಹಿರಿಯ ಸೋದರ ಸೋದರಿಯರು ಯಾರೇ ಬಂದರೂ ಒಂದು ಭಕ್ತಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆಯಿರಿ. ಎಲ್ಲ ಕೆಲಸಗಳು ಅನುಕೂಲವಾಗ್ತದೆ. ಉತ್ತಮ ಗೌರವ ಮರ್ಯಾದೆಗಳನ್ನು ಹೊಂದಿ ಉನ್ನತ ಮಟ್ಟಕ್ಕೆ ಹೋಗ್ತೀರಿ ನೀವು. ನೋಡಿ ಎಷ್ಟು ಫಲ ಬರ್ತದೆ. ಬರೀ ನಮಸ್ಕಾರ ಮಾಡಿ ಆಶೀರ್ವಾದ ಮಾಡಿದ್ರೆ ಈ ಫಲ ಸಿಗ್ತದೆ. ನಿಮ್ಮ ಸ್ಥಿತಿ, ಅಂತಸ್ತು, ಗೌರವ, ಐಶ್ವರ್ಯ ಮೊದಲಾದ ಎಲ್ಲ ವಿಷಯಗಳಲ್ಲಿ ಲಾಭ ಉಂಟಾಗುವಂಥ ಯೋಗ ಚೆನ್ನಾಗಿದೆ ಕಟಕ ರಾಶಿಯವರಿಗೆ. ಇದು ನಿಮಗೆ ಕೊಡದು ಬಂತಹದ್ದು ಗುರುವಿನಿಂದ ಆಗುವಂಥ ಅನುಗ್ರಹ. ಯಾಕೆ ಗುರು ನಿಮಗೆ 11ನೇ ಮನೆ ಕೂತಿರ್ತಾನೆ ವಕ್ರಿಯಾಗಿ. ಆ ಗುರು ಅನುಗ್ರಹದಿಂದ ಬಹಳ ಲಾಭಗಳಾಗ್ತದೆ. ಏನು ಲಾಭಗಳಾಗ್ತದೆ? ಮತ್ತು ವಿಶೇಷವಾಗಿ ವಧುವರರಿಗೆ, ಯಾರಿಗೆ ವಿವಾಹಗಳಾಗಿಲ್ಲ ಅಂಥವರಿಗೆ ವಿವಾಹದಲ್ಲಿ ಕೂಡಿ ಬರ್ತದೆ. ಹಾಗೂ ಮನೆ, ಭೂಮಿ, ನಾನಾ ರೀತಿಯ ಅಭಿವೃದ್ಧಿಯನ್ನು ಹೊಂದುವಂತಹದ್ದು, ಕೊಂಡುಕೊಳ್ಳುವಂಥ ಯೋಗ ಭಾಳ ಚೆನ್ನಾಗಿ ಸಿಗ್ತದೆ. ಮತ್ತು ಉದ್ಯೋಗದ ಸಂಪಾದನೆ ಹೆಚ್ಚಾಗ್ತದೆ, ಬರುವ ಸಂಬಳಗಳು ಹೆಚ್ಚಾಗ್ತದೆ. ಮತ್ತು ಇದರಿಂದಲೂ ಆ ಸಂಪಾದನೆ ಆಗುವಂಥ ಯೋಗ ಚೆನ್ನಾಗಿದೆ. ನಿಮ್ಮ ಗುರುಬಲನೂ ಅನುಗ್ರಹ, ಹಿರಿಯ ಅನುಗ್ರಹದಿಂದ ಆಸ್ತಿ ಡಬಲ್ ಆಗುವಂಥ ಯೋಗ ಚೆನ್ನಾಗಿದೆ. ಮತ್ತು ಹೊಸ ಹೊಸ ಮಾರ್ಗದಲ್ಲಿ ಉದ್ಯೋಗವನ್ನು ಮಾಡುವಂಥ ಚಾನ್ಸಸ್ ಚೆನ್ನಾಗಿದೆ. ಸೊ ಯಾರಿಗೂ ನೀವು ಎಲ್ಲ ಮಾಡ್ಕೊಂಬರ್ತೀರಿ, ಆದರೆ ಯಾರಿಗೂ ತಲೆ ಬಗ್ಸೋದಿಲ್ಲ, ತಲೆ ಬಗ್ಗೆ ನಮಸ್ಕಾರ ಮಾಡೋದಿಲ್ಲ. ಸ್ವಲ್ಪ ಬಗ್ಗಬೇಕು, ದಯಾದಾಕ್ಷಿಣ್ಯ ಇರಬೇಕು. ದಯಾದಾಕ್ಷಿಣ್ಯಗಳು ಕಡಿಮೆ ನಿಮಗೆ. ಕೆಲವು ಸಲ ಅಹಂಕಾರದ ವರ್ತನೆ ಮಾಡ್ಕೊತೀರಿ, ಇದರಿಂದ ಬಹಳ ತೊಂದರೆಗಳಾಗ್ತದೆ. ಇವೆಲ್ಲ ನೀವೇ ಬದಲಾಯಿಸ್ಕೊಳ್ತಕ್ಕಂಥದ್ದು, ಬೇರೆ ಏನಿಲ್ಲ. ಜ್ಯೋತಿಷ ಸೋರ್ಸಸ್ ಅಷ್ಟೇ ಹೀಗೆ ಮಾಡಬೇಡ ಅಂತ. ನೀವೇ ಶ್ರದ್ಧಾ ಭಕ್ತಿಯಿಂದ ತಲೆಬಾಗಿಸಿ ನಮಸ್ಕಾರ ಮಾಡಿ ಒಳ್ಳೆಯ ವಿಚಾರವನ್ನು ಮಾತಾಡೋದು, ಕೋಪತಾಪ ಕಮ್ಮಿ ಬಿಟ್ಟು ಮಾತಾಡಿದ್ರೆ ಎಲ್ಲ ಫಲ ನಿಮ್ಗೆ ಸಿಗ್ತದೆ. ಇದರಿಂದ ನಿಮ್ಮ ಶತ್ರುಗಳು ಸಹ ಗೌರವ ಕೀರ್ತಿಗಳನ್ನು ಕೊಡ್ತಾರೆ. ಅರ್ಥ ಆಯ್ತಾ? ನೀವು ಮಾಡ್ತಕ್ಕಂಥ ಶ್ರದ್ಧಾಭಕ್ತಿಗಳಿಂದ ಒಳ್ಳೆ ಗೌರವ ಸಿಗುವಂತಹದ್ದು. ಶತ್ರುಗಳು ಸಹ ನೀವು ಸಹಾಯ ಮಾಡಿಬಿಡ್ತಾರೆ ಆ ಟೈಮಲ್ಲಿ. ಅದು ಒಂದು ಒಳ್ಳೆಯ ಫಲ. ನೋಡ್ಕೊಳ್ಳಿ. ಇಲ್ಲ ನಾನು ಮಾಡಲ್ಲ, ನಾನು ಹೀಗೆ ಇರ್ತೀನಿ ಅಂದರೆ ನಿಮ್ಮ ಹಿತಶತ್ರು ಹೊಂದಿರ್ತಾರೆ ಬೇಕಾದರೂ, ಅವರೇ ನಿಮ್ಮ ಬಗ್ಗೆ ಅಗೌರವವನ್ನು ಮಾಡಿಬಿಡ್ತಾರೆ. ಯಾವುದೇ ಕಾರಣಕ್ಕೂ ಕಳಂಕ ಹಚ್ಚಿಬಿಟ್ಟು ಹೋಗ್ತಾರೆ. ಹಾಗಾಗಿ ಆದಷ್ಟನ್ನು ನೋಡಿಕೊಂಡು ಸಹಾಯವನ್ನು ಮಾಡುವಂತಹದ್ದು. ಸೊ ನೋಡಿ ಮಾಡುವಂಥ ಕೆಲಸಗಳು ಮಾಡ್ಕೊಳ್ಳೋದು. ನೀವೇ ಕೋಪತಾಪಕ್ಕೆ ಮಾಡಿದ್ರೆ ಇವೆಲ್ಲ ಸರಿ ಹೋಗ್ತದೆ, ಏನು ತೊಂದರೆ ಇಲ್ಲ. ಮತ್ತು ಆಗಾಗ ಮನೆಯಲ್ಲಿ ಸ್ತ್ರೀಯರಿಂದ ಮಕ್ಕಳಿಂದ ಏನಾದರೂ ಒಂದು ಖರ್ಚು ಇಟ್ಕೊತಾನೆ ಇರ್ತದೆ ಮನೆಯೊಳಗೆ. ಅದು ಮಾಮೂಲು ಮಾಡ್ಬೋದು, ಏನು ತೊಂದರೆ ಇಲ್ಲ. ಮತ್ತು ಪಿತ್ತದೋಷದಿಂದ ಸ್ವಲ್ಪ ಅನಾರೋಗ್ಯಗಳಾಗ್ತದೆ. ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಭಾಳ ಹುಷಾರಾಗಿರಬೇಕಾಗ್ತದೆ. ಸರ್ಕಾರದ ವಿರುದ್ಧ, ಉದ್ಯೋಗದ ವಿರುದ್ಧ, ಉದ್ಯೋಗ ಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಎದುರು ಮಾತಾಡೋಕ್ಕೆ ಹೋಗಬೇಡಿ, ಚಳುವಳಿ ಮಾಡೋಕ್ಕೆ ಹೋಗಬೇಡಿ, ಅವ್ರ ಮೇಲೆ ರಫು ಕೋಪ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ತುಂಬ ಹಾನಿಗೊಳಗಾಗ್ತೀರ ನೀವೆಲ್ಲರೂ. ಅಂದರೆ ಸರ್ಕಾರ ವಿರುದ್ಧ ಆಗಲಿ, ಉದ್ಯೋಗ ಸ್ಥಳದಲ್ಲಾಗಲಿ, ವ್ಯಾಪಾರ ಸ್ಥಳದಲ್ಲಾಗಲಿ, ಎಲ್ಲ ಕಡೆ ಸಹ ಎದುರು ಮಾತಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಆದಷ್ಟು ಸಹಿಷ್ಣುತೆ ಇರಲಿ, ಸಹಿಸುವ ಒಂದು ವಿಶ್ವಾಸ ಇರಲಿ, ತಾಳ್ಮೆ ಅನ್ನೋದು ಹೆಚ್ಚಾಗಿರಲಿ ಅಂತ. ನಿಮ್ಮ ಸ್ವಂತ ವ್ಯಾಪಾರದಲ್ಲಿ ಅಪೂರ್ವವಾದ ಏಳಿಗೆ ಆಗುವ ಚಾನ್ಸ್ ಚೆನ್ನಾಗಿದೆ. ಯಾರ್ಯಾರು ಸ್ವಂತ ವ್ಯಾಪಾರ ಮಾಡ್ತಾಯಿದ್ರಿ ಕಟಕ ರಾಶಿಯವರು, ಅವರಿಗೆ ಇತಿ ಮೇಲ್ದಂಗೆ ವ್ಯಾಪಾರಗಳಾಗ್ತದೆ, ಕೆಲಸಗಾರರ ಅನುಕೂಲ ಆಗ್ತದೆ, ವ್ಯವಹಾರ ಅನುಕೂಲವಾಗ್ತದೆ. ಆರ್ಥಿಕ ಸಂಸ್ಥೆಗಳಿಂದ, ವ್ಯಾಪಾರಗಳಿಂದ ಗುಪ್ತ ಐಶ್ವರ್ಯಗಳು ಬರುವಂಥ ಚಾನ್ಸ್ ಇರ್ತದೆ. ಯಾರಿಗೂ ದುಡ್ಡು ಕಾಸು ಕೊಟ್ಟಿರ್ತೀರಿ, ಬಂದಿರಲ್ಲ, ಅವೆಲ್ಲ ಬರುವಂಥ ಯೋಗ ಭಾಳ ಚೆನ್ನಾಗಿದೆ ಕಟಕ ರಾಶಿಯವರಿಗೆ. ಅದನ್ನು ಬಳಸ್ಕೊಳ್ಳಿ. ನಿಮ್ಮ ಮಾತಿನಲ್ಲಿ ಮೃದುತನ ಇರಬೇಕು. ಬೇಡವಾದ ಮಾತುಗಳನ್ನು ಯಾರೆಂದಿಗೂ ಆಡಬೇಡಿ.
ರಫ್ ಉತ್ತರ ಯಾರೂ ಕೊಡೋಕೆ ಹೋಗಬೇಡ. ಆದಷ್ಟು ಮೌನಂ ಸಮ್ಮತಿ ಲಕ್ಷಣ, ಮೌನವಾಗಿ ಅದು ಭಾಳ ಉತ್ತಮ ಫಲ ಆಗ್ತದೆ. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರವನ್ನು ವಹಿಸ್ಕೊಳ್ಳಿ, ಅದು ಅನುಕೂಲವಾಗ್ತದೆ. ಮತ್ತು ಬೇರೆಯವರ ವ್ಯವಹಾರದಲ್ಲಿ, ಹಣದ ವಿಷಯದಲ್ಲಿ ಮೂಗು ತೋರ್ಸೋಕ್ಕೆ ಹೋಗಬಾರ್ದು. ಯಾರೋ ಏನೋ ದುಡ್ಡು ಕಾಸು ವ್ಯವಹಾರ ಮಾತಾಡ್ತಾ ಇದ್ದಾರೆ, ನೀವು ಬುದ್ಧಿ ಹೇಳೋಕ್ಕೆ ಹೋಗಬಾರ್ದು. ಯಾರೋ ಏನೋ ವ್ಯವಹಾರ ತೊಂದರೆ ಮಾಡ್ಕೊತಿರ್ತಾರೆ, ಸರಿ ಮಾಡ್ಕೊತಿರ್ತಾರೋ ನೀವು ಹೋಗಿ ಮಾತಾಡ್ಬಾರ್ದು. ಹೋಗಿ ಮಾತಾಡಿದ್ರೆ ಭಾಳ ತೊಂದರೆಗಳಾಗ್ತದೆ. ಮತ್ತು ಮನೆಯಲ್ಲಿ ಹಾಗೂ ವ್ಯವಹಾರಗಳಲ್ಲಿ ಬಹಳ ತೊಂದರೆ ಸಿಲುಕ್ಬಿಡ್ತೀರಿ. ನೋಡಿ, ಅವ್ರಿಗೇನೋ ಮಾಡೋಕ್ಕೆ ಮುಕ್ತಿಸ್ಕೊಂಡು ಹೋಗ್ತೀರಲ್ಲಿ, ಸೊ ಮನೇಲಿ ಜಗಳ, ನೀವು ಯಾಕೆ ಹೋಗಿದ್ದೀನಿ ಜಗಳ ಆಗ್ತದೆ. ಮತ್ತು ಉದ್ಯೋಗದಲ್ಲಿಯೂ ತೊಂದರೆಗಳಾಗ್ತದೆ, ವ್ಯವಹಾರದಲ್ಲೂ ತೊಂದರೆಗಳಾಗ್ತದೆ. ಮತ್ತು ಗುರುವಿನ ಅನುಗ್ರಹದಿಂದ ದೊಡ್ಡ ಅಧಿಕಾರಗಳು ಸಿಗುವಂಥ ಚೆನ್ನಾಗಿದೆ. ನಿಮ್ಮ ಅಭಿವೃದ್ಧಿ, ಬಡ್ತಿ ಪ್ರಯತ್ನ ಮಾಡಿ, ಉದ್ಯೋಗದಲ್ಲಿ ಒಳ್ಳೆಯ ಸ್ಯಾಲ್ರಿಗೆ ಅಪ್ಲೈ ಮಾಡಿರಿ. ಜೋರು ಇಂಥ ಕೆಲಸಗಳು ಹೋಗಿಬಿಟ್ಬಿಟ್ಟು ಬೇರೆ ವ್ಯವಹಾರಕ್ಕೆ ಹೋಗಬಾರ್ದು. ಮತ್ತು ಇದರಿಂದ ಮಾಡಿ ವಿಷಯ ಧನ ಲಾಭಗಳಾಗ್ತದೆ, ಒಳ್ಳೆಯ ಫಲವನ್ನು ಕೊಡ್ತದೆ. ನೀವು ಅಂಥ ಕಡೆ ಹೋಗಬೇಕೇ ವಿನಃ ಪಾಸಿಟಿವ್ ಕಡೆ ಹೋಗಬೇಕು, ನೆಗೆಟಿವ್ ಕಡೆ ಹೋಗಬಾರ್ದು. ಮತ್ತು ದೇವತಾ ದರ್ಶನ ಮಾಡುವಂಥ ಯೋಗ, ತೀರ್ಥಕ್ಷೇತ್ರಗಳಲ್ಲಿ ಮಾಡುವಂಥ ಯೋಗ ಮತ್ತು ಸುಯೋಗ ಆಯಿತು. ಒಂದು ಸುಯೋಗ ಅಂತ ಕರಿತೀವಿ. ದೇವರ ಸುಮ್ಮನೆ ದರ್ಶನ ಕೊಡೋದಿಲ್ಲ, ಬೇಕಾದಷ್ಟು ಕೂತಿರ್ತೀವಿ, ದೇವರ ದರ್ಶನಕ್ಕೆ ಹೋಗೋಕ್ಕಾಗಲ್ಲ, ದೇವ್ರು ಕರೆಸ್ಕೊಳ್ಳಲ್ಲ. ದೇವ್ರು ಕರೆಸ್ಕೊಂಡಾಗ ಹೋಗಬೇಕಾಗ್ತದೆ. ಮನಸ್ಸು ಬಂತ ದೇವರ ದರ್ಶನ ಮಾಡಬೇಕಂತ ಹೋಗಬೇಕು. ತೀರ್ಥಕ್ಷೇತ್ರಕ್ಕೆ ಹೋಗಿ ಬಂದು ದರ್ಶನ ಮಾಡಬೇಕಂತ ಆಸೆ ಬಂತ ಮಾಡಬೇಕು. ಇವೆಲ್ಲ ದೇವರು ನಿಮ್ಮ ಮೇಲೆ ಅನುಗ್ರಹ ಮಾಡಿ ಕರೆದುಕೊಳ್ಳುವಂತಹದ್ದು. ಶುಕ್ರ ಶನಿ ಸಂಯೋಗದಿಂದ ನಿಮ್ಮ ಕಷ್ಟಗಳು ಪರಿಹಾರ ಆಗ್ತದೆ. ಅದು ಒಂದು ಒಳ್ಳೆಯ ಫಲವನ್ನು ನಿಮ್ಮ ಜಾತಕಕ್ಕೆ ಶುಕ್ರ ಕೊಡ್ತಾ ಇದ್ದಾನೆ. ಹಾಗೆ ನಿಮ್ಮ ಜೀವನವನ್ನು ಅಭಿವೃದ್ಧಿ ಪಡೆಯುವ ಭಾಗ್ಯ ಭಾಳ ಚೆನ್ನಾಗಿದೆ. ಚೇಂಜ್ ಮಾಡ್ಕೋಬೋದು. ನಾವು ಡೆವಲಪ್ ಹೆಂಗಾಗಬೇಕು, ಮುಂದೆ ಏನು ಮಾಡಬೇಕು, ಏನು ವ್ಯವಹಾರ ಅನ್ನೋದು ಅಂತ. ಯಾಕೆಂದರೆ ನೀನು ಒಳ್ಳೊಳ್ಳೆ ಕಾಲನ್ನು ಬಳಸ್ಕೋಬೇಕಾಗ್ತದೆ. ಮತ್ತು ಉದ್ಯೋಗ, ವ್ಯಾಪಾರ ಸ್ಥಾನಗಳನ್ನು ಬದಲಾವಣೆ ಆಗ್ತದೆ. ಉದ್ಯೋಗಗಳು ಬದಲಾವಣೆ ಆಗ್ತದೆ, ಮಾಡ್ಕೋಬೋದು. ಮತ್ತು ವ್ಯಾಪಾರಗಳಲ್ಲಿ 2-3 ರೀತಿ ವ್ಯಾಪಾರ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ನಿಮಗೆ. ನೀಚ ಜನರಿಂದ, ದುಷ್ಟ ಜನರಿಂದ ದೂರವಿರಬೇಕು. ಅವರ ಯೋಗ್ಯತೆ ಅವ್ರ ಮಕ್ಕಳಿಗೆ ಗೊತ್ತಾಗ್ತದೆ ಅವ್ರು ಎಂಥವ್ರು ಅಂತ. ಅಂಥವರಿಂದ ಆದಷ್ಟು ದೂರದು ಭಾಳ ಒಳ್ಳೆಯದು. ನಿಮ್ಮ ಅಭಿವೃದ್ಧಿಯನ್ನು ಯಾರೂ ಸಹ ಇಷ್ಟಪಡೋದಿಲ್ಲ, ಸಾಧ್ಯವೇ ಇಲ್ಲ. ಹಾಗಾಗಿ ಅವ್ರನ್ನ ದೂರ ಇಟ್ಕೊಳ್ಳಿ. ಅಕ್ಕಪಕ್ಕದವರ ದೃಷ್ಟಿ ದೋಷಗಳಾಗ್ತದೆ. ಸುಮ್ಮನೆ ಏನೋ ಮಾತಾಡ್ತೀರಾ, ದೃಷ್ಟಿಗಳಾಗ್ತದೆ ನಿಮ್ಮ ಅಭಿವೃದ್ಧಿಗೆ, ಮಾಡ್ಕೋಬೇಡಿ. ಮತ್ತು ಇಲ್ಲ ಸಲ್ಲದ ಅಪವಾದಗಳನ್ನು ನೀವು ಕೇಳಬೇಕಾಗ್ತದೆ ಅವರಿಂದ. ಹಾಗಾಗಿ ಆದಷ್ಟು ಕೋಪತಾಪ ಕಮ್ಮಿ ಮಾಡ್ಕೋಬೇಕು. ಯಾರ ಜೊತೆ ಜಗಳ ಕದನ ಮಾಡ್ಕೋಬೇಡ್ರಿ. ನಿಮ್ಮ ವ್ಯವಹಾರ, ನಿಮ್ಮ ಅಭಿವೃದ್ಧಿಗೆ ಏನು ಬೇಕೋ ಆ ವಿಚಾರವನ್ನು ಮಾಡ್ತಾ ಮುಂದೆ ಹೋಗಬೇಕು. ಕಾರಣ ಏನಪ್ಪ ಅಂದರೆ ರಾಹು ಚೆನ್ನಾಗಿಲ್ಲ. ಈ ರಾಹುಗ್ರಹ ನಿಮ್ಮ ಜಾತಿಗೆ ಎಫೆಕ್ಟ್ ಆದಾಗ ಎಲ್ಲ ತೊಂದರೆಗಳಾಗ್ತದೆ. ಹಾಗಾಗಿ ರಾಹುವಿನ ಮಂತ್ರವನ್ನು ಜಪ ಮಾಡೋದು, ರಂ ರಾಹುವೇ ನಮಃ ಮಂತ್ರವನ್ನು ಜಪ ಮಾಡುವಂಥದ್ದು, ಅಶ್ವತ್ಥ ಮರಕ್ಕೆ ನಮಸ್ಕಾರ ಮಾಡುವಂತಹದ್ದು, ಮತ್ತು ವಿಶೇಷವಾಗಿ ಶೇಷದೇವರ ದರ್ಶನ ಮಾಡುವಂಥದ್ದು. ಇವೆಲ್ಲ ಮಾಡಿದ್ರೆ ರಾಹು ದೋಷ ಪರಿಹಾರ ಆಗ್ತದೆ. ಏನು ಯೋಚನೆ ಮಾಡಬೇಕಾಗಿಲ್ಲ. ಪ್ರತಿನಿತ್ಯ ಹೋಗಿ ಅಶ್ವತ್ಥ ಮರಕ್ಕೆ ನಮಸ್ಕಾರ ಮಾಡ್ಕೊಂಬಂದರೆ ಯಾವ ರಾಹು ದೋಷಗಳು ನಿಮಗೆ ತಗುಲೋದಿಲ್ಲ. ಎಲ್ಲೋಗಿ ಏನೂ ಮಾಡಬೇಕಾಗಿಲ್ಲ. ಮುಖ್ಯವಾಗಿ ರಾಹುವಿನ ಅನುಗ್ರಹ ಸಂಪಾದನೆ ಮಾಡಿಕೊಂಡ್ರೆ ದೃಷ್ಟಿ ಎಲ್ಲ ಪರಿಹಾರ ಆಗ್ತದೆ. ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತದೆ. ಕೋಪತಾಪಗಳು ಕಮ್ಮಿ ಆಗ್ತದೆ. ಹಿಡಿದ ಕೆಲಸಗಳಲ್ಲಿ ಅನುಕೂಲವಾಗ್ತದೆ. ನಮಸ್ಕಾರಗಳು.